ಮಲೆಮಹದೇಶ್ವರ, ಚಾಮರಾಜನಗರ, ಕರ್ನಾಟಕ. ಮಲೆಮಹದೇಶ್ವರ ದೇವಸ್ಥಾನವನ್ನು MMHills ಎಂದು ಸಹ ಕರೆಯಲಾಗುತ್ತದೆ. ದಕ್ಷಿಣ ಕರ್ನಾಟಕ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ಭಗವಾನ್ ಶಿವನ ದೇವಸ್ಥಾನವಾಗಿದೆ. ಇದು ಮೈಸೂರಿನಿಂದ 150 ಕಿಲೋಮೀಟರ್ ಮತ್ತು ಬೆಂಗಳೂರು ನಗರದಿಂದ ಸುಮಾರು 210 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಮಲೆಮಹದೇಶ್ವರರು ಈ ಪ್ರಾಚೀನ ಹಾಗೂ ಪವಿತ್ರ ದೇವಾಲಯದಲ್ಲಿ 7 ಬೆಟ್ಟಗಳ ಸಮೀಪ ಹಾಗೂ ಅವುಗಳ ಮೇಲೆ ವಾಸವಾಗಿದ್ದು ಸಿದ್ಧ ವೈದ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿ ಜನರಿಗೆ ಅಹಿಂಸೆಯನ್ನು ಬೋಧಿಸಿದ ತಾಣವಾಗಿದೆ. ಮೊದಲನೇದಾಗಿ ಕೆಲವು ಮೂಲಗಳ ಪ್ರಕಾರ ಮಲೆಮಹದೇಶ್ವರರು ಉತ್ತರಜಾಮ ಅಥವಾ ಉತ್ತರಾಚಿ ಎನ್ನುವಂತಹ ಮಹಿಳೆಯ ಬೆನ್ನಮಚ್ಚೆಯಿಂದ ಶಿವನ ಸ್ವರೂಪವಾಗಿ ಜನಿಸಿದರು ಅಂತ ಹೇಳಲಾಗಿದೆ. ಇವರು ಮೂಲತಃ ಶ್ರೀಶೈಲದಿಂದ ಇಲ್ಲಿ ಬಂದು ನೆಲೆಸಿದರು ಅಂತ ಹೇಳಲಾಗಿದೆ. ಹೀಗೆ ಇವರು ಇಲ್ಲಿಗೆ ಬಂದ ನಂತರ ಇಲ್ಲಿನ ಮಾಂತ್ರಿಕನೋರ್ವನ ಗರ್ವಭಂಗಕ್ಕೆ ಕಾರಣರಾದರು ಅಂತ ಹೇಳಲಾಗುತ್ತದೆ. ಈ ಭಾಗದಲ್ಲಿ ಶ್ರವಣ ಎನ್ನುವ ನಾಯಕನೊಬ್ಬ ಜನರಿಗೆ ಸಾಕಷ್ಟು ತೊಂದರೆ ನೀಡುತ್ತಿದ್ದುದಾಗಿಯೂ ಆತ ಮಾಂತ್ರಿಕ ವಿದ್ಯೆಯನ್ನು ಕಲಿತವನಾಗಿದ್ದ ಜನರನ್ನು ತನ್ನ ಮಂತ್ರಶಕ್ತಿಯಿಂದ ಕಾಡುತ್ತಿದ್ದನಂತೆ. ಹೀಗೆ ಅವನ ಮಾಂತ್ರಿಕ ಶಕ್ತಿಯ ಎದುರು ನಿಂತ ಮಹದೇಶ್ವರರು ಆತನನ್ನು ಸೋಲಿಸಿ ಇಲ್ಲಿನ ಜನರಿಗೆ ಸಹಾಯ ಮಾಡಿದರು ಅಂತ ಹೇಳುತ್ತೆ ಸ್ಥಳ ಪುರಾಣ. ದಟ್ಟ ಕಾಡಿನ ಮಧ್ಯದಲ್ಲಿರುವ ಈ ದೇವಸ್ಥಾನವು ಭಕ್ತರು ಮತ್ತು ಪ್ರಕೃತಿ ಪ್ರೇಮಿಗಳನ್ನು ಆಕರ್ಷಿಸುತ್ತದೆ. ಮಲೆಮಹದೇಶ್ವರ ಬೆಟ್ಟಗಳು ರಾಜ್ಯದ ಪ್ರಸಿದ್ಧ ಯಾತ್ರಾ ತಾಣಗಳಲ್ಲಿ ಒಂದಾಗಿದೆ. ಇದು ಹನೂರು ತಾಲೂಕಿನಲ್ಲಿ ಸಮುದ್ರ ಮಟ್ಟದಿಂದ 3200 ಅಡಿ ಎತ್ತರದಲ್ಲಿರುವ ಒಂದು ಬೆಟ್ಟಗಳ ಸರಣಿಯಾಗಿದೆ. MMHills ಅನ್ನು 7 ಬೆಟ್ಟಗಳು ಎಂದು ಕರೆಯಲಾಗುತ್ತಿದ್ದು ಅವುಗಳನ್ನು 7 ಮಲೆ ಎಂದು ಸಹ ಕರೆಯಲಾಗುತ್ತದೆ. ಆನೆಮಲೆ, ಜೇನುಮಲೆ, ಕಾಡುಮಲೆ, ಕಾನುಮಲೆ, ಪೊನ್ನಚ್ಚಿ ಮಲೆ, ಪಾವಳಮಲೆ ಮತ್ತು ಪಚ್ಚೆಮಲೆ. ಹಾಗಾದರೆ ಮಲೆಮಹದೇಶ್ವರ ದೇವಾಲಯದಲ್ಲಿ ಶಿವನು ಯಾವ ರೂಪದಲ್ಲಿದ್ದಾನೆ? ಮಲೆಮಹದೇಶ್ವರರು ಇಲ್ಲಿಗೆ ಯಾವಾಗ ಬಂದರೋ ಅವರು ಇಲ್ಲೇ ಜೀವ ಸಮಾಧಿ ಆಗಿದ್ದಾರಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ದೇವಾಲಯದ ದೇವರು ಲಿಂಗದ ರೂಪದಲ್ಲಿರುತ್ತಾರೆ. ಕೆಲವು ದಾಖಲೆಯ ಪ್ರಕಾರ 14ನೇ ಮತ್ತು 15ನೇ ಶತಮಾನಗಳಲ್ಲಿ ಜೀವಿಸಿದ್ದ ಸಂತ ಮಲೆಮಹದೇಶ್ವರರು ಈ ಬೆಟ್ಟದ ಮೇಲ್ಭಾಗದಲ್ಲಿ ವಾಸ್ತವ್ಯ ಹೂಡಿ ಇಲ್ಲಿ ಸಮಾಧಿ ಪಡೆದಿದ್ದಾರೆ. ಅವರ ಭಕ್ತರ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗಿ ಈ ಪ್ರದೇಶ ಪವಿತ್ರ ಸ್ಥಳವಾಗಿ ಪರಿವರ್ತನೆ ಆಯಿತು. ಇಲ್ಲಿ ಶಿವನ ವಾಹನವಾದ ನಂದಿಯ ದೊಡ್ಡ ಮೂರ್ತಿ ಸೇರಿದಂತೆ ಹಲವು ಸಣ್ಣ ದೇವಾಲಯಗಳಿವೆ. ಪುರಾಣದ ಪ್ರಕಾರ ಮಲೆಮಹದೇಶ್ವರರು ಕಲಿಯುಗದಲ್ಲಿ ಆದಿಜಂಬವ ಕುಲದಲ್ಲಿ ಜನಿಸಿದ್ರು. ಒಮ್ಮೆ ಮಲೆಮಹದೇಶ್ವರರು ಕುರುಬಗೌಡ ಸಮುದಾಯದ ಬೇರೆ ದೇವರನ್ನು ಆರಾಧಿಸುತ್ತಿದ್ದ ಶ್ರೀಮಂತ ಜಮೀನುದಾರರಾದ ಜುಂಜೇಗೌಡರ ಮನೆಯವರೆಗೆ ಭೇಟಿ ನೀಡಿದರು. ಅಲ್ಲಿಗೆ ಭೇಟಿ ನೀಡಿದ ಮಹದೇಶ್ವರರು ಅನೇಕ ಅದ್ಭುತಗಳನ್ನು ತೋರಿಸಿ ತಮ್ಮ ದೈವಿಕ ಶಕ್ತಿಯನ್ನು ಜುಂಜೇಗೌಡರಿಗೆ ತಿಳಿಸಿದರು. ಕೊನೆಗೆ ಜುಂಜೇಗೌಡರು ಅವರ ಭಕ್ತನಾಗಿ ಮಹದೇಶ್ವರರ ಅಧೀನಕ್ಕೆ ಬಂದರು. ಜುಂಜೇಗೌಡರು ಪೂರ್ವ ಕರ್ನಾಟಕದಲ್ಲಿರುವ ಎಲ್ಲ ದೇವಾಲಯಗಳನ್ನು ನಿರ್ಮಿಸಿದರು ಅಂತ ಹೇಳಲಾಗಿದೆ. ಇಂದಿಗೂ ಕೂಡ ಜುಂಜೇಗೌಡರ ವಂಶಸ್ಥರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಡಂಬೂರು ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಕೆಲ ಸ್ಥಳೀಯರ ಪ್ರಕಾರ ಇಲ್ಲಿ ಹನುಮಲೆ, ಜೇನುಮಲೆ, ಪಚ್ಚಮಲೆ, ಕಾನುಮಲೆ, ಪಾವನಮಲೆ, ಪೊನ್ನಚ್ಚಿಮಲೆ ಮತ್ತು ಕೊಂಗುಮಲೆ ಎಂಬ 7 ಶಿಖರಗಳಿವೆ. ಈ 7 ಮಲೆಗಳು ಸೇರಿ ಮಹದೇಶ್ವರ ಬೆಟ್ಟವನ್ನು ರಚಿಸುತ್ತವೆ. ಈ ಪ್ರದೇಶದ ಜನರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಗಳನ್ನು ನೋಡಿಕೊಳ್ಳಲು ಮಹದೇಶ್ವರ ಸ್ವಾಮಿ ಇಲ್ಲಿ ಒಂದು ಮಠವನ್ನು ಸ್ಥಾಪಿಸಿದರೆಂದು ಹೇಳಲಾಗುತ್ತದೆ. ಅವರು ತಮ್ಮ ಅದ್ಭುತಗಳ ಮೂಲಕ ಬೆಟ್ಟ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಜನಾಂಗಗಳನ್ನು ಜ್ಞಾನೋದಯಗೊಳಿಸಿ ಅವರನ್ನು ತಮ್ಮ ಭಕ್ತರನ್ನಾಗಿ ಮಾಡಿದರು ಎಂದು ಹೇಳಲಾಗುತ್ತೆ. ಹೀಗೆ ಈ ಕುಟುಂಬಗಳ ಜನರು ಪಾರಂಪರಿಕವಾಗಿ ಮಲೆಮಹದೇಶ್ವರ ದೇವಸ್ಥಾನದ ಅರ್ಚಕರಾಗಿದ್ದಾರೆ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಮಲೆಮಹದೇಶ್ವರರು 15ನೇ ಶತಮಾನದಲ್ಲಿ ಬದುಕಿದ್ದರು. ಸುಮಾರು 600 ವರ್ಷಗಳ ಹಿಂದೆ ಅವರು ಇಲ್ಲಿ ತಪಸ್ಸಿಗಾಗಿ ಆಗಮಿಸಿದರೆಂದು ನಂಬಲಾಗಿದೆ. ಇಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗದ ರೂಪದಲ್ಲಿ ಅವರು ಇನ್ನೂ ತಪಸ್ಸಿನಲ್ಲಿದ್ದಾರೆಂದು ಭಕ್ತರ ನಂಬಿಕೆ. ಪ್ರಸ್ತುತ ಗರ್ಭಗುಡಿಯಲ್ಲಿರುವ ಪೂಜಿಸಲ್ಪಡುವ ಈ ಲಿಂಗವು ಸ್ವಯಂಭೂ ಅಂದರೆ ಸ್ವಯಂ ಉದ್ಭವಿತವಾಗಿದೆ. ಶ್ರೀ ಮಲೆಮಹದೇಶ್ವರ ಸ್ವಾಮಿಗಳು
ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಬೆಟ್ಟ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನರು ಮತ್ತು ಸಂತರನ್ನು ರಕ್ಷಿಸಲು ಅನೇಕ ಅದ್ಭುತಗಳನ್ನು ಮಾಡುತ್ತಿದ್ದರು. ಗ್ರಾಮದ ಜನರು ಕೆಲವೊಮ್ಮೆ ಜನಪದ ಶೈಲಿಯ ಶ್ರೀ ಮಹಾದೇಶ್ವರರ ಅದ್ಭುತಗಳನ್ನು ಕೊಂಡಾಡುವ ಹಾಡುಗಳನ್ನು ಹಾಡುತ್ತಾರೆ. 1953ರ ಮೊದಲು ಶ್ರೀ ಸಾಲೂರು ಮಠವು ಈ ದೇವಾಲಯವನ್ನು ನಿರ್ವಹಿಸುತ್ತಿತ್ತು. ನಂತರ ದೇವಾಲಯದ ಆಡಳಿತವನ್ನು ಮದ್ರಾಸ್ ಸರ್ಕಾರದ ಅಧೀನಕ್ಕೆ ಹಸ್ತಾಂತರಿಸಲಾಯಿತು. ಈ ಪ್ರದೇಶವು ಕರ್ನಾಟಕದ ಆಡಳಿತಕ್ಕೆ ಬಂದ ನಂತರ ಕರ್ನಾಟಕದ ಸರ್ಕಾರವೇ ಈ ದೇವಾಲಯದ ನಿರ್ವಹಣೆಯನ್ನು ಕೈಗೆತ್ತಿಕೊಂಡಿತು. ಈ ದೇವಸ್ಥಾನವನ್ನು ದಕ್ಷಿಣ ಭಾರತೀಯ ಪರಂಪರೆಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಮುಖ್ಯ ಗರ್ಭಗುಡಿ ಕಟ್ಟಡದ ಸುತ್ತ ಹಲವು ಸಣ್ಣ ಸನ್ನಿಧಿಗಳು ಮತ್ತು ಮಂಟಪಗಳು ನೆಲೆಗೊಂಡಿವೆ. ಮುಖ್ಯ ದೇವಸ್ಥಾನವು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು, ಪ್ರವೇಶದ ಬಳಿ ಎತ್ತರವಾದ ಗೋಪುರವನ್ನು ಹೊಂದಿದೆ. ದೇವಸ್ಥಾನದ ಒಳಗೆ ವಿವಿಧ ದೈವಗಳಿಗೆ ಸಮರ್ಪಿತವಾದ ಸನ್ನಿಧಿಗಳು ಇದ್ದು, ಪೂಜೆ, ಪುರನಿರ್ವಹಣೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನಡೆಯುವ ದೊಡ್ಡ ಮಂಟಪವೂ ಇದೆ. ದೇವಸ್ಥಾನದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡಲು ಬಳಸುವ ಒಂದು ಚಿಕ್ಕ ಕೊಳವೂ ಇದೆ. ಕರ್ನಾಟಕ ಸರ್ಕಾರವು ಮಲೆಮಹದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾಧಿಕಾರ MMDA ಜೊತೆಗೆ ಸೇರಿ ಹುಲಿಯ ಮೇಲೆ ಸವಾರಿ ಮಾಡುತ್ತಿರುವ ಸಂತ ಮಹಾದೇಶ್ವರರ 108 ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಿಸಿದೆ. ಇದು 20 ಕೋಟಿ ವೆಚ್ಚದ ಈ ಪ್ರತಿಮೆ 2022ರಲ್ಲಿ ಪೂರ್ಣಗೊಂಡು ಉದ್ಘಾಟಿಸಲಾಯಿತು. ಇಲ್ಲಿ ಮಹಾಶಿವರಾತ್ರಿ, ದೀಪಾವಳಿ, ನವರಾತ್ರಿಗಳು ಹಬ್ಬಗಳನ್ನು ಹೆಚ್ಚು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಅತ್ಯುತ್ತಮ ಕಾಲಮಾನ ಮಳೆಗಾಲ ಮತ್ತು ಚಳಿಗಾಲ. ಮಳೆಗಾಲದಲ್ಲಿ ಇಲ್ಲಿ ಹೆಚ್ಚು ಮಳೆ ಆಗುವುದರೊಂದಿಗೆ ಸುತ್ತಮುತ್ತಲಿನ ಹಸಿರಿನಿಂದ ಈ ಪ್ರದೇಶ ಸ್ವರ್ಗದಂತಾಗಿ ಕಾಣುತ್ತದೆ. ಇದು ಮಾಯಾಕಾರ ಮಲೆ ಮಹದೇಶ್ವರರು ಮಹದೇಶ್ವರ ಬೆಟ್ಟದಲ್ಲಿ ಸೃಷ್ಟಿಸಿದ ಅದ್ಭುತ ಪವಾಡಗಳು.